ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೂ ತುಂಬ ಚೆನ್ನಾಗಿದ್ದೀವಿ. ಆರಾಧ್ಯನ ಬಗ್ಗೆ ತುಂಬ ಜನ ಏನು ಕೇಳ್ತಾ ಇದ್ರಿ, ಹೇಗಿದ್ದಾಳೆ, ಹುಷಾರಾದ್ಲಾ ಅಂತ. ಈಗ ಪರವಾಗಿಲ್ಲ, ಆರಾಮಾಗಿದ್ದಾಳೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 13ನೇ ದಿನ. ಸೊ ಇವತ್ತು ಯಾವ ಥರ ಏನೆಲ್ಲ ಫುಡ್ನ ತೊಗೊಂಡೆ ಆ್ಯಂಡ್ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ಏನು ಅಂತ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಜೊತೆಗೆ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ನೀವು ವೆಯ್ಟ್ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿ, ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ. ನಾನು ಯಾವಾಗ ವೆಯ್ಟ್ ಚೆಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ, ಯಾವ ಡೇ ಅಂದರೆ ಎಷ್ಟು ದಿನ ಆದಮೇಲೆ ಚೆಕ್ ಮಾಡ್ಕೊಳ್ತೀನಿ, ಸೊ ನಿಮಗೆ ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋಲಿ ತಿಳಿಸ್ತೀನಿ, ಬನ್ನಿ. ಸೊ ಹಾಗಿದ್ರೆ ಡೇ ನಂದು ಇವತ್ತಿನ ದಿನ ಸ್ಟಾರ್ಟ್ ಆಗಿರೋದು ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ. ಸೊ ಒಂದು ಪೌಡರ್ನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಈ ಪೌಡರ್ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದರದ್ದು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದು ಬಂದುಬಿಟ್ಟು ಜೀರಿಗೆ, ಓಂ ಕಾಳು, ಅಜ್ವಾನೆ ಕಾಳು ಅಂತಾರಲ್ಲ ಅದು, ಆ್ಯಂಡ್ ಸೋಂಪು. ಸೊ ಇವು 3 ಕ್ವಾಂಟಿಟಿ ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡಿರೋದು, ಪೌಡರ ಮಾಡಿ ಇಟ್ಕೊಂಡಿರೋದು. ಇದು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೇರೆಯವರು ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ನಮ್ಮ ಡೈಜೆಷನಿಗಾಗಲಿ, ಕಾನ್ಸ್ಟಿಪೇಷನ್ಗೆ, ಆ್ಯಂಡ್ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು, ಬೆಳ್ಳಿ ಫ್ಯಾಟ್ ಇದೆ ಅಂತ ಅಂದ್ಕೊಳ್ತಾ ಇರ್ತಿರಲ್ಲ, ಅಂಥದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತೇಳಿ ನೀವು ಒಂದ್ಸರಿ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ನಾನು ಫಸ್ಟ್ ಮಾರ್ನಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ನನಗೆ ಬ್ರೇಕ್ಫಾಸ್ಟು. ಈವನ್ ನಂದು ಫಸ್ಟ್ ವೆಯ್ಟ್ ಲಾಸ್ ಜರ್ನಿ ಇತ್ತಲ್ಲ, ಆರಾಧ್ಯ ಟೈಮಲ್ಲಿ ಡೆಲಿವರಿ ಆದಾಗ, ಆವಾಗೂ ಅಷ್ಟೇ ಇದನ್ನು ತುಂಬ ಜಾಸ್ತಿ ನಾನು ತೊಗೊಳ್ತಾ ಇದ್ದೆ ಈ ರೆಸಿಪಿನ. ಅದು ಏನು ಅಂತ ತೋರಿಸ್ತೀನಿ, ಬನ್ನಿ. ಈ ರೆಸಿಪಿಗೆ ನಾನು ಏನು ಮಾಡಿದ್ದೀನಿ ಅಂದರೆ 5 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಮಲ್ಟಿಗ್ರೇನ್ ಓಟ್ಸು ಅಥವಾ ನಾರ್ಮಲ್ ಓಟ್ಸು, ಏನು ರೋಲ್ಡ್ ಓಟ್ಸ್ ಯಾವುದಾದ್ರೂ ತೊಗೊಳ್ಳಿ. 5 ಟೇಬಲ್ ಸ್ಪೂನಷ್ಟು ಓಟ್ಸು ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಲೋ ಫ್ಯಾಟ್ ಮಿಲ್ಕ್ನ ತೊಗೊಳ್ಳಿ. ಲೋ ಫ್ಯಾಟ್ ಮಿಲ್ಕ್ ಅಂದರೆ ಚೆನ್ನಾಗಿ ಕುದಿಸಿ ಆರಿಸಿರೋ ಅಂಥ ಹಾಲು, ಅದಕ್ಕೆ ಕೆನೆ ಬಂದಿರುತ್ತಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡಿ. ಸೊ ಕೆನೆನ ತೆಗೆದುಬಿಟ್ಟು ಆ ಹಾಲನ್ನ ನಾವು ಲೋ ಫ್ಯಾಟ್ ಮಿಲ್ಕ್ ಅಂತ ಹೇಳ್ಬೋದು. ಕೆನೆ ತೆಗೆದಿರೋಂಥ ಹಾಲು ಸ್ವಲ್ಪ ಕೊಬ್ಬಿನಾಂಶ ಕಡಿಮೆ ಇರುತ್ತೆ. ಅಂಥ ಹಾಲು ಚಿಕ್ಕ ಗ್ಲಾಸಷ್ಟು ತೊಗೊಂಡು ಅದಕ್ಕೆ ಡಬ್ಬಲು ಅಂದರೆ 2 ಗ್ಲಾಸಷ್ಟು, ಚಿಕ್ಕ ಗ್ಲಾಸಷ್ಟೇ 2 ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ತೀರಾ ಗಟ್ಟಿ ಆಗಬಾರ್ದು. ನೋಡಿ, ಇದರಲ್ಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಓಟ್ಸ್ ಮತ್ತು ಹಾಲು, ನೀರು, ಇವಷ್ಟೇ ಆ್ಯಡ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈಗ ಇದಕ್ಕೆ ನಾನು ಏನೇನು ಮಾಡ್ತಿದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಯಾವ ಸೀಡ್ಸ್ ಇರುತ್ತಲ್ಲ, ನಿಮಗೆ ಅವೈಲಬಲ್ ಇರುವಂಥ ಸೀಡ್ಸ್ನ ಇದ್ರ ಮೇಲೆ ಹಾಕ್ಕೊಳ್ಳಿ. ಇದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ತಿನ್ಬೋದು, ಬಟ್ ಪ್ರೆಸೆಂಟೇಷನ್ಗೋಸ್ಕರ ಆ್ಯಂಡ್ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ, ಕಲರ್ಫುಲ್ಲಾಗಿ. ಹಾಗಾಗಿನೇ ಸ್ವಲ್ಪ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ, ಪಂಪ್ಕಿನ್ ಸೀಡ್ಸು. ನೆಕ್ಸ್ಟು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು, ಆ್ಯಂಡ್ ನಿಮಗೆ ಮನೆಯಲ್ಲಿ ಅವೈಲಬಲ್ ಇರೋವಂಥ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಚಿಕ್ಕ ಬನಾನ 2 ಬನಾನ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಒಂದು 4 ವಾಲ್ನಟ್ಟು, ನೆಕ್ಸ್ಟು ಅಗಸೆ ಬೀಜ. ಸೊ ಇವೆಲ್ಲನೂ ನಿಮಗೆ ಏನು ಅವೈಲಬಲ್ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಇವೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಬಟ್ ಸೀಡ್ಸ್ನ, ನಟ್ಸ್ನ ಯೂಸ್ ಮಾಡಿದರೆ ಅದರಿಂದ ನಮಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ, ಫೈಬರು ಸಿಗುತ್ತೆ, ಜೊತೆಗೆ ತುಂಬಾ ಒಳ್ಳೆ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಆ್ಯಂಡ್ ಮೇಲೆ ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡ್ಬಿಟ್ಟು, ಜೇನುತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ ನಾನು ಮಾರ್ನಿಂಗ್ ಟೈಮಲ್ಲಿ ತೊಗೊಂಡಿರೋದು. ಇದನ್ನು ಓಟ್ಸ್ ಬೌಲು, ಏನು ಓಟ್ಸ್ ಪಾಲ್ಡೇಸ್ ಅಂತಲೂ ಕರಿತೀವಿ. ಇದು ಬಂದುಬಿಟ್ಟು ಒನ್ ಆಫ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಆಪ್ಷನು ಬ್ರೇಕ್ಫಾಸ್ಟಿಗೆ. ಸೊ ಆದಷ್ಟು ಈ ಥರದನ್ನ ಪ್ರಿಫರ್ ಮಾಡಿ, ನಿಮಗೆ ಎಲ್ಲ ಥರದ್ದು ಸಿಗಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಒಂದೇ ಬೌಲಲ್ಲಿ. ಆ್ಯಂಡ್ ಈಗ ಬನ್ನಿ, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಈಗ ಆಲ್ರೆಡಿ ಇದು ಬಂದುಬಿಟ್ಟು 13ನೇ ದಿನ ಅಲ್ಲ. ಯಾವಾಗ ವೆಯ್ಟ್ ಚೆಕ್ ಮಾಡ್ಕೊಳ್ತೀನಿ ಅಂತಂದರೆ, ನಾನು ಒಂದು ಅಂದ್ಕೊಂಡಿದ್ದೀನಿ 21 ದಿನ ಈ ವೆಯ್ಟ್ ಲಾಸ್ ಜರ್ನಿನ ಆದಮೇಲೆ ನಾನು 22nd ಏನಿದೆ ಅಲ್ಲ, 22nd ಡೇಗೆ ನಾನು ನಿಮಗೆ ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ತಿಳಿಸ್ತೀನಿ, ಸರಿನಾ? ಹಾಗಂತ 21 ಡೇಸ್ ಆದಮೇಲೆ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ಮುಗಿಸ್ತೀನಿ ಅಂತ ಅಲ್ಲ. ನಂದು ವೆಯ್ಟ್, ನನ್ನ ಟಾರ್ಗೆಟ್ 57 kgs ಬರೋವರೆಗೂ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಆಗಿ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇರ್ತೀನಿ. ಸೊ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು ಮಾತ್ರ 21 ದಿನ ಆದಮೇಲೆ ಚೆಕ್ ಮಾಡ್ಕೊಳ್ಬೇಕು ಅಂತ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ಪಲ್ಯನ ಪ್ರಿಪೇರ್ ಮಾಡ್ತಿದ್ದೆ. ತುಂಬಾ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದು. ಸೊ ಅದೇನು ಅಂತಂದರೆ, ಇಲ್ಲಿ 1 ಇಡಿಯಷ್ಟು ನಾನು ಶೇಂಗಾ ಬೀಜ, ಆ್ಯಂಡ್ ಒಂದು 8 ರಿಂದ 10 ಗೋಡಂಬಿ, ಹಾಗೆ 1 ಟೇಬಲ್ ಸ್ಪೂನಷ್ಟು
ಎಳ್ಳು, ಇವನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ತೀನಿ. ಸೊ ಈ ಪೌಡರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನೀವು ಎಣ್ಣೆ ಬದನೆಕಾಯಿ ಕೇಳೇ ಇರ್ತೀರ. ಸೊ ಎಣ್ಣೆ ಬದನೆಕಾಯಿ ಅಂದ ತಕ್ಷಣ ಡಯಟಲ್ಲಿ ತಿನ್ಬೋದಾ ತಿನ್ನಬಾರ್ದಾ, ತುಂಬ ಆಯಿಲ್ ಇರುತ್ತೆ ಹಾಗೆ ಹಿಂಗೆ ಅಂದ್ಕೊಳ್ತೀರಾ. ನಾನು ತೋರಿಸಿರೋ ರೀತಿಯಲ್ಲಿ ಈ ಪಲ್ಯನ ನೀವು ಮಾಡಿಕೊಂಡ್ರೆ ಆರಾಮಾಗಿ ನೀವು ವೆಯ್ಟ್ ಲಾಸ್ ಮಾಡ್ತಿದ್ರು ಇದನ್ನು ತೊಗೋಬೋದು. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಹೇಳಿದ್ನಲ್ಲ, ಅದು ಶೇಂಗಾ ಬೀಜ, ಗೋಡಂಬಿ ಹಾಗೆ ಎಳ್ಳು, ಇವು 3 ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಎಲ್ಲ ಥರದನ್ನ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು. ನೆಕ್ಸ್ಟು ಅರಿಶಿಣ ಆ್ಯಂಡ್ ಖಾರ ಪುಡಿ, ಸೊ ಈ ಥರ ಧನಿಯಾ ಪುಡಿ ಇವೆಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಎಣ್ಣೆ ಬದನೆಕಾಯಿನ ಮಾಡ್ತಾಯಿದ್ದೀನಿ, ಹಾಗಾಗಿ ಕ್ವಾಂಟಿಟಿ ಇಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋ ಹಾಗಿದ್ರೆ ಜಾಸ್ತಿ ಪ್ರಿಫರ್ ಮಾಡಿ, ಇಲ್ಲ ಅಂತಂದರೆ ಇದಕ್ಕಿಂತ ಕಡಿಮೆ ತೊಗೊಂಡು ನೀವು ಈ ಪಲ್ಯನ ಮಾಡ್ಕೋಬೋದು. ಇದು ಬಂದುಬಿಟ್ಟು ಏನು ಬದನೆಕಾಯಿಯಲ್ಲಿ ತುಂಬ ಲೋ ಕ್ಯಾಲರಿ ಇರುತ್ತೆ, ಹಾಗಾಗಿ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಲೋ ಕ್ಯಾಲರಿ ಇರೋವಂಥ ಪಲ್ಯನ ತೊಗೊಳ್ಳೋದ್ರಿಂದ ನಮಗೆ ಒಳ್ಳೆಯದೇ ತಾನೇ. ಸೊ ಇಲ್ಲಿ ಇದಕ್ಕೆ ಏನೇನು ಮಾಡಿದ್ದೀನಿ ಅಂದರೆ, ಚಿಕ್ಕದಾಗಿ ಎಲ್ಲನೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮ್ಯಾಟೊ, ನೆಕ್ಸ್ಟು ಬೆಳ್ಳುಳ್ಳಿ, ಒಂದು 10 ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಏನು ಹೆಸರು ಪೀಸಸ್ ಅಂತೀವಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಇವೆಲ್ಲನೂ ಅಷ್ಟೇ ಚಿಕ್ಕ ಚಿಕ್ಕ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ನೀರು, ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಬದನೆಕಾಯಿ ಅಂತ ಅಂದ್ಬಿಟ್ಟು ಇದರಲ್ಲೇ ಆಯಿಲ್ ಹಾಕಿ ಮಿಕ್ಸ್ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ. ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಬೇಕು ಅಂತಂದರೆ ಆದಷ್ಟು ಎಣ್ಣೆನ ಕಡಿಮೆ ಬಳಸಬೇಕು. ಈಗೇನು ಮಿಕ್ಸ್ ಮಾಡ್ತಾ ಇದ್ದೀವಲ್ಲ, ಈ ಏನು ಸ್ಟಫಿಂಗು ತುಂಬಾ ಟೇಸ್ಟಿಯಾಗಿರುತ್ತೆ. ಬರೇದೇ ತಿನ್ನೋದಕ್ಕೂ ಅಂದರೆ ನಾವು ಸೈಡಾಗಿ ಚಪಾತಿಗೆ ಆ ಥರದ್ದು ಮಾಡಿಕೊಂಡು ತೊಗೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಈ ಥರ ಎಣ್ಣೆ ಬದನೆಕಾಯಿ ಮಾಡಿದಾಗೆಲ್ಲ ನಾನು ಮೊದಲೆಲ್ಲ ಬೇರೆ ಮಸಾಲೆ ಹಾಕಿ ಮಾಡ್ತಿದ್ದೆ, ಅದಕ್ಕಿಂತ ಇದ್ರ ಮುಂದೆ ಅದು ಏನು ಅನಿಸೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ದರೆ ನೀವು ಒಂದು ಸಲ ಈ ಥರ ಸ್ಟೈಲಲ್ಲಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ಸೊ ನೋಡಿ, ನಾನು ಸ್ಟಫಿಂಗ್ನೆಲ್ಲ ರೆಡಿ ಮಾಡ್ಕೊಂಡಾಯಿತು. ಈಗ ಎಲ್ಲ ಬದನೆಕಾಯಿಗಳಿಗೂ ಚೆನ್ನಾಗಿ ಏನು ನಾವು ಮಾಡ್ಕೊಂಡಿರೋವಂಥ ಸ್ಟಫಿಂಗು ಚೆನ್ನಾಗಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನಾವು ಮಾಮೂಲಿ ಯಾವ ರೀತಿಯಾಗಿ ಎಣ್ಣೆ ಬದನೆಕಾಯಿ ಮಾಡ್ಕೊಳ್ತೀವಲ್ಲ ಅದೇ ಪ್ರೊಸೀಜರು. ನನ್ನ ಜೊತೆ ವೆಯ್ಟ್ ಲಾಸ್ ಏನು ಜರ್ನಿನ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಆಲ್ರೆಡಿ ನಾನು ಅಷ್ಟು kg ರೆಡ್ಯೂಸ್ ಆಗಿದ್ದೀನಿ, ಇಷ್ಟು kg ರೆಡ್ಯೂಸ್ ಆಗಿದ್ದೀನಿ ಅಂತ ಕಮೆಂಟ್ ಮಾಡ್ತಿರ್ತೀರ. ನೋಡಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಕಂಟಿನ್ಯೂ ಮಾಡೋಣ, ನಿಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ನೀವು ಮೋಟಿವೇಟೆಡ್ ಆಗಿರಿ, ಬಿಡೋಕ್ಕೆ ಹೋಗಬೇಡಿ. ಸೊ ಸಮ್ಟೈಮ್ಸ್ ನಿಮ್ಗೆ ಆಗದೇ ಇದ್ದಾಗ ಓಕೆ, ಒಂದು ಒಪ್ಪತ್ತು ಬಿಟ್ಟರೆ ನೀವು ಅದನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ಒಂದು ಮೀಲ್ನ ನೀವೇನಾದರೂ ಅಕಸ್ಮಾತಾಗಿ ಹೊರಗಡೆ ತೊಗೊಂಡ್ವಿ, ಇಲ್ಲ ಏನಾದರೂ ತಿಂದ್ವಿ ಅಂತಂದರೆ ನೆಕ್ಸ್ಟು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ಡಯಟ್ನ ಅನ್ನೋದನ್ನ ನಾನು ವಿಡಿಯೋನೂ ಶೇರ್ ಮಾಡಿದ್ದೀನಿ. ಸೊ ಅದು ತುಂಬ ಜನ ನೋಡಿಲ್ಲ ಅನಿಸುತ್ತೆ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಖಂಡಿತ ನೋಡಿ. ಯಾಕಂದರೆ ಯಾವಾಗಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಹೊರಗಡೆ ಹೋದಾಗ ಏನಾದರೂ ತಿಂದಿರ್ತೀವಿ, ಇಲ್ಲ ಅಂತಂದರೆ ಫಂಕ್ಷನ್ಸ್ ಅಟೆಂಡ್ ಮಾಡೋದಿರುತ್ತೆ. ಸೊ ಆ ಥರ ಟೈಮಲ್ಲಿ ನಾವು ನಮ್ಮ ಡಯಟ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ತಿಳಿಸಿದ್ದೀನಿ ಡೀಟೇಲಾಗಿ. ಮೇಯ್ನಾಗಿ ಈ ವೆಯ್ಟ್ ಲಾಸ್ ಜರ್ನಿನ ನಾನು ಎವ್ರಿ ಡೇ ನಾನು ಏನೇನು ತೊಗೊಳ್ತೀನಿ, ಏನೇನು ಏನು ರೆಸಿಪೀಸ್ನ ಮಾಡ್ತಿರ್ತೀನಲ್ಲ ಅದನ್ನು ಶೇರ್ ಮಾಡೋದು. ಯಾಕಂದರೆ ನಿಮಗೆ ಐಡಿಯಾ ಬರಲಿ, ಏನೇನು ಮಾಡಿದ್ರೆ ಯಾವ್ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂತ ನಿಮಗೆ ಎಲ್ಲ ತಿಳ್ಕೊಬೇಕು ಅಂತಲೇ ನಾನು ರೆಗ್ಯುಲರಾಗಿ ಡೇ ಟು ಡೇ ನಾನು ತೊಗೊಳ್ಳೋವಂಥ ಫುಡ್ ಏನಿರುತ್ತಲ್ಲ ಮೀಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಅದೇ ತೊಗೋಬೇಕು ಅಂತ ಪರ್ಟಿಕ್ಯುಲರಾಗಿ ನಾನು ತೊಗೊಂಡಿರೋದೇ ತೊಗೋಬೇಕು ಅಂತ ಡೆಫಿನೆಟ್ಲಿ ಅಲ್ಲ. ಹೆಲ್ದಿಯಾಗಿ ನಾನು ತೋರಿಸಿರೋವಂಥ ಏನು ರೆಸಿಪೀಸ್ ಇರುತ್ತಲ್ಲ, ಸೊ ನಿಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇರುತ್ತಲ್ಲ ಅವತ್ತಿನ ದಿನ ಅದನ್ನು ನೀವು ಮಾಡ್ಕೊಂಡು ತೊಗೋಬೋದು. ಬಟ್ ಯಾವಾಗಲೂ ಹೇಳ್ತೀನಿ, ಆಯಿಲ್ ಕಡಿಮೆ ಇರಬೇಕು. ನೀವು ಆಯಿಲ್ ಹಾಕ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ತೀರಿ ಅಂತಂದರೆ ಖಂಡಿತ ಅದು ಒಳ್ಳೆ ರಿಸಲ್ಟ್ಸ್ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಈ ಎಣ್ಣೆ ಬದನೆಕಾಯಿ ಪಲ್ಯನ ಮಾಡೋದಕ್ಕೆ ನಾನು ಜಸ್ಟ್ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮಾಡಿರೋ ಅಂಥದ್ದು. ಏನು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದನ್ನು ನಾನು ಮಧ್ಯಾಹ್ನ ಊಟಕ್ಕೆ ತೊಗೊಂಡಿರೋದು 2 ಎಣ್ಣೆ ಬದನೆಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸಜ್ಜೆ ರೊಟ್ಟಿನ ತೊಗೊಂಡಿದ್ದೀನಿ, ಎಳ್ಳು ಹಚ್ಚಿ ಮಾಡಿರೋವಂಥ ಸಜ್ಜೆ ರೊಟ್ಟಿ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಹೇಗೆ ಮಾಡ್ತಾರೆ ತೋರಿಸಿ ಅಂಥೇಳಿ ಕೇಳ್ತಾ ಇದ್ದೀರಾ, ಖಂಡಿತ ತೋರಿಸ್ತೀನಿ ಅದೂ ಅಷ್ಟೇ.
ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಾ ಇರಿ. ಆದಷ್ಟು ಎಲ್ಲ ವೀಡಿಯೋಸಲ್ಲಿ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರುತ್ತೆ. ಸೊ ಎಲ್ಲ ಥರದ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಒಂದು ವೀಡಿಯೋ ಮಿಸ್ ಮಾಡಿದ್ರೆ ಏನೆಲ್ಲ ಪಾಯಿಂಟ್ಸ್ ಮಿಸ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ಖಂಡಿತ ನೀವು ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಾ ಇರಿ. ಇದು ಬಂದುಬಿಟ್ಟು ನಂದು ಲಂಚ್ ಆಗಿತ್ತು ಮಧ್ಯಾಹ್ನ. ಕಂಪಲ್ಸರಿಯಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಕ್ಯಾರೆಟು ಮತ್ತು ಸೌತೆಕಾಯಿನ ಎಷ್ಟಾಗುತ್ತೋ ಅಷ್ಟು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿನ್ನೆಯಿಂದ ಹೇಳಿದ್ನಲ್ಲ, ಮಧ್ಯಾಹ್ನ ಹೊತ್ತು ಒಂದೇ ರೊಟ್ಟಿ ಅಥವಾ ಚಪಾತಿ ತೊಗೊಂಡ್ರು ಒಂದೇ, ರೊಟ್ಟಿ ತೊಗೊಂಡ್ರು ಒಂದೇ, ಏನೇ ತೊಗೊಂಡ್ರು ಒಂದೇ ತೊಗೊಳ್ಬೇಕು ಅಂಥೇಳಿ ಅದನ್ನು ಚೇಂಜ್ ಮಾಡ್ಕೊಂಡಿರೋದು. ಸೊ ಈ ಥರ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಾನು ಫೈನಲಾಗಿ ನನ್ನದು ವೆಯ್ಟ್ ಎಷ್ಟು ರೆಡ್ಯೂಸ್ ಆಗಿದೆ ಅಂತ ತೋರಿಸ್ತೀನಲ್ಲ, ಆವಾಗ ನಿಮಗೆ ತಿಳಿಸ್ತೀನಿ. ನಿಮಗೆ ಒಂದು ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ ಸೊ 1 ಕಾಲು ತೊಗೊಳಕ್ಕೆ ಟ್ರೈ ಮಾಡಿ. 1 ಕಾಲು ಚಪಾತಿ, ನೆಕ್ಸ್ಟು ಅಷ್ಟೂ ಹೊಟ್ಟೆ ತುಂಬ್ತಾ ಇಲ್ಲಾಂದರೆ 1.5 ಚಪಾತಿ, 1.5 ರೊಟ್ಟಿ ಈ ಥರ ತೊಗೊಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ವಾಕಿಂಗ್ ಹೋಗ್ತಿದ್ನಲ್ಲ, ಇಲ್ಲೇನು ಜಿಮ್ ಬಂದುಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಹೌದು, ಸೊ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ವರ್ಕೌಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಜಿಮ್ಗೆ ಹೋಗಿದ್ದೀನಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿರೋದು. ಮೇಯ್ನಾಗಿ ಜಿಮ್ಗೆ ಹೋಗೋದಕ್ಕೆ ಒಂದೇ ರೀಸನು, ವರ್ಕೌಟ್ಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಜಸ್ಟ್ 10 ಮಿನಿಟ್ಸ್ ಮಾಡಿದರೆ ಎಷ್ಟೊತ್ತು ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿನೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ಜಿಮ್ಗೆ ಹೋಗಿ ನಾನು ಬೇರೆ ಏನು ಫ್ಯಾನ್ಸಿ ವರ್ಕೌಟ್ಸ್ ಎಲ್ಲ ಏನೂ ಮಾಡೋದಿಲ್ಲ. ಹಾಫ್ ಆನ್ ಅವರ್ ವಾಕಿಂಗ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಹಾಫ್ ಆನ್ ಅವರ್ ನಾನು ವರ್ಕೌಟ್ಸ್, ಸಿಂಪಲ್ ಎಕ್ಸಸೈಸಸ್ ಎಲ್ಲ ಮಾಡಿಸ್ತಿರ್ತಾರೆ ವರ್ಕೌಟ್ಸು, ಅದನ್ನು ನಾನು ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಅಷ್ಟು ಮಾಡ್ತೀನಿ ವರ್ಕೌಟ್ಸ್. ನಾನು ಯಾವ ಥರ ಫಾಲೋ ಮಾಡ್ತೀನಿ ನಿಮಗೆ ಡೈಲಿ ರೆಗ್ಯುಲರಾಗಿ ಒಂದೊಂದು ವರ್ಕೌಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆ ಥರ ವರ್ಕೌಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಬೆಲ್ಲಿ ಫ್ಯಾಟು, ಸೊ ಏನು ನಮಗೆ ಲೋವರ್ ಬಾಡಿ ಅಪ್ಪರ್ ಬಾಡಿ ಅಂಥೇಳಿ ಜಾಸ್ತಿ ಓವರ್ ವೇಟ್ ಇರ್ತೀವಿ, ಫ್ಯಾಟ್ ಇರುತ್ತಲ್ಲ ಅಂಥದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸೊ ಹಂಗಾಗಿನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟ್ಸ್ ಮಾಡೋದಕ್ಕೆ. ಹೇಳಿದ್ನಲ್ಲ, ಒಂದು 40 ಮಿನಿಟ್ಸ್ ಅಷ್ಟು ವರ್ಕೌಟ್ಸ್ ಮಾಡ್ತೀನಿ. ಸೊ ಅರೌಂಡ್ ನಾನು ಜಿಮ್ಮಿಂದ 7 ಗಂಟೆಗೆಲ್ಲ ಮನೆಗೆ ಬಂದಿರ್ತೀನಿ. ಸೊ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲೇನು ಅಂದರೆ ಒಂದು ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ಚಪಾತಿ ಗೋಧಿ ಹಿಟ್ಟಿನ ಜೊತೆ ಓಟ್ಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಓಟ್ಸ್ ಪೌಡರು. ಅದನ್ನು ಬರೀ ಚಪಾತಿ ತೊಗೊಳ್ಳಾರ್ದಂಗೆ ಅದರಲ್ಲಿ ಸ್ವಲ್ಪ ಪಾಲಕ್, ಒಂದು ಇಡಿಯಷ್ಟು ಪಾಲಕ್ನ, ಇಡಿಯಲ್ಲ ಒಂದು ಬಂಚಷ್ಟು, ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪ್ಯೂರಿ ಥರ ಮಾಡ್ಕೊಳ್ಳಿ. ಆ ಪಾಲಕ್ ಪ್ಯೂರಿನ ಚಪಾತಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಯಾವುದಾದ್ರೂ ವೆಜಿಟೇಬಲ್, ಕ್ಯಾರೆಟ್ ಆಗಿರ್ಬೋದು, ನಿಮಗೆ ಬೀಟ್ರೂಟು, ಆ ಥರದನ್ನ ನೀವು ಈ ಥರ ಚಪಾತಿ ಜೊತೆ ಮಿಕ್ಸ್ ಮಾಡಿ ತೊಗೊಂಡಾಗ ಎಕ್ಸ್ಟ್ರಾ ನಮಗೆ ಫೈಬರ್ ಸಿಕ್ಕಂಗೆ ಆಗುತ್ತೆ. ಸೊ ಅದನ್ನೇ ಹೇಳೋದು ನಾನು ನಿಮಗೆ ಯಾವಾಗಲೂ. ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗ್ಬೇಡಿ. ನೈಟ್ ನಾನು ಡಿನ್ನರ್ಗೆ ತೊಗೊಂಡಿರೋದು ಒಂದು ಪಾಲಕ್ ಚಪಾತಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಮಧ್ಯಾಹ್ನ ಮಾಡಿರೋಂಥ ಎಣ್ಣೆ ಬದನೆಕಾಯಿ ಇತ್ತಲ್ಲ, ಮೇನ್ ರೀಸನ್ ಏನಕ್ಕೆ ನಾನು ಚಪಾತಿ ಮಾಡಿರೋದು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿನೇ ನಾನು ಎಣ್ಣೆ ಬದನೆಕಾಯಿ ಜೊತೆ ನಾನು ಪಾಲಕ್ ಚಪಾತಿ 1 ಚಪಾತಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಎಗ್ಗಿಂದ ಮಾಡಿರೋಂಥ ಆಮ್ಲೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಸಲಾಡ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಂದು ನೈಟ್ ಡಿನ್ನರ್ ಆಗಿತ್ತು. ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸ್ತಿರ್ಬೋದು, ತುಂಬ ಹೊಟ್ಟೆ ಫುಲ್ ಆಗುತ್ತೆ ಇದನ್ನು ತಿಂದಾಗ. ಸೊ ನೋಡಿದ್ರಲ್ಲ, ಇವತ್ತು ವಿಡಿಯೋ ನಿಮಗೆ ಏನು ಅನ್ನಿಸ್ತು? ಹೊಸ್ದಾಗೆಲ್ಲ ನಾನು ಏನೇನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೇನೆಲ್ಲ ಚೇಂಜಸ್ ಮಾಡ್ಕೊತೀನಿ ಪ್ರತಿಯೊಂದೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಸೊ ಹಾಗಾಗಿ ಮಿಸ್ ಮಾಡ್ದೇ ನೀವು ಡೈಲಿ ನಂದು 1:30ಗೆ ಮಧ್ಯಾಹ್ನ 1:30ಗೆ ವಿಡಿಯೋ ಬರುತ್ತಲ್ಲ, ಸೊ ಮಿಸ್ ಮಾಡ್ದೇ ನೋಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಂತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಈ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಳಿದ್ನಲ್ಲ, 21ನೇ ದಿನ ಆದಮೇಲೆ 22ನೇ ದಿನಕ್ಕೆ ಖಂಡಿತ ಶೇರ್ ಮಾಡ್ತೀನಿ.